ಕಳೆದ 5 ದಶಕಗಳಿಂದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಅಲಕ್ಷಿತ ಪ್ರತಿಭೆಗಳನ್ನು ಹೊರತರುವ ಹಾಗೂ ಗೌರವಿಸುವ ಕಾರ್ಯವನ್ನು ಮಾಡುತ್ತಿರುವ ಮನ್ವಂತರ ಪ್ರಕಾಶನ ಮನ್ವಂತರ ಮಾಧ್ಯಮ ಸಂಸ್ಥೆ ವತಿಯಿಂದ ದಿನಾಂಕ 6/7/2024ರಂದು ಬಂಗಾರಪೇಟೆ ನಗರದಲ್ಲಿ ನಡೆದ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಅವರ ಅಭಿನಂದನಾ ಸಮಾರಂಭ ಮತ್ತು ಒಗ್ಗೂಡಿಸುವ ಹೃದಯಸ್ಪರ್ಶಿ ಕಾರ್ಯಕ್ರಮವಾಗಿತ್ತು. ಕಳೆದ 4 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮನ್ವಂತರ ಮಾಧ್ಯಮ ಸಂಸ್ಥೆಯ ಮುಖ್ಯಸ್ಥ ಶ್ರೀ ಅನಂತರಾಮ್ ಸಾರಥ್ಯದಲ್ಲಿ ಬಂಗಾರಪೇಟೆ ನಗರದ ಅಮರಾವತಿ ಬಡಾವಣೆಯಲ್ಲಿರುವ ಲಿಟಲ್ ಫ್ಲವರ್ಸ್ ಶಾಲೆಯಲ್ಲಿ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಅವರಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭ ವಿವಿಧ ಸ್ತರಗಳ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. 4 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ತನ್ನ ಛಾಪನ್ನು ಮೂಡಿಸಿ ಸಮಾಜಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ. ನಮ್ಮ ಕರ್ತವ್ಯ ಅಲಕ್ಷಿತ ಪ್ರತಿಭೆಗಳು ಅಂತ ನಾವು ಕರೀತೀವಿ. ಅದು ಯಾವ್ಯಾವ ಕಾರಣಕ್ಕೆ ಅಲಕ್ಷಿತರಾಗಿ ಬಂದು ಹೋಗುತ್ತಿಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾವು ಬೆನ್ನು ತಟ್ಟುವಂಥ ಕಿರೀಟ ಹೊರಿಸುವಂಥದ್ದು ಅದೆಲ್ಲ ಅಲ್ಲ. ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ, ಇನ್ನೂ ಚೆನ್ನಾಗಿ ಕೆಲಸ ಮಾಡು, ನೀವು ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಯಶಸ್ಸು ಕೊಡಲಿ ಅಂತ ಶುಭ ಹಾರೈಸೋದಕ್ಕೋಸ್ಕರವಾಗಿ ನೀವು ಕೃಷ್ಣಮೂರ್ತಿನೂ ಮನಸ್ಸು ಮಾಡಿದ್ದರೆ ಇವತ್ತು ಯಾವುದಾದ್ರೂ ಒಂದು ದೊಡ್ಡ ಪತ್ರಿಕೆಗೆ ಡೆಸ್ಕ್ ಚೀಫ್ ಆಗೋ ಅಥವಾ ಮುಖ್ಯ ವರದಿಗಾರರಾಗೋ ಅಥವಾ ಅಸೋಸಿಯೇಟೆಡ್ ಎಡಿಟರ್ ಆಗೋ ಕೆಲಸ ಮಾಡ್ಬೋದಾಗಿತ್ತು. ಆದರೆ ತನ್ನದೇ ಆದ ಕಾರಣಗಳಿಂದ ಬಂಗಾರಪೇಟೆಯಲ್ಲಿ ಉಳ್ಕೊಂಡು ದೊಡ್ಡ ಪತ್ರಿಕೆಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿರ್ವಹಿಸುವ ಮೂಲಕ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಉದಾಹರಣೆ ಇವತ್ತು ನಾವು ಅದೇ ಸಾಕ್ಷಿ. ಪತ್ರಕರ್ತರಲ್ಲಿ ಇರ್ತಕ್ಕಂತಹ ಕೆಲವು ವ್ಯತ್ಯಾಸಗಳು ಮತ್ತು ಸಮಾಜದಿಂದ ಕೇಳಿಬರ್ತಾ ಇರ್ತಕ್ಕಂಥ ಕೆಲವು ಅಭಿಪ್ರಾಯಗಳು ಅದು ಸರಿ ಹೋಗಬೇಕು ಅಂತಂದರೆ ಫಸ್ಟ್ ಮನಸ್ಸನ್ನು ಸರಿ ಹೋಗಬೇಕು. ಆ ಮನಸ್ಸನ್ನು ಸರಿ ಹೋಗಿದ್ರೆ ನಾವು ಏನೇ ಪ್ರಯತ್ನ ಮಾಡಿದ್ರೂ ಅದು ಆಗೋದಿಲ್ಲ. ಅಟ್ಲೀಸ್ಟ್ ಇಂತಹ ಕಾರ್ಯಕ್ರಮಗಳ ಮೂಲಕ ನಾವು ಮನಸ್ಸುಗಳು ಗಟ್ಟಿಯಾಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಲಾಗಿದೆ. 40 ವರ್ಷಗಳಿಗಿಂತ ಹೆಚ್ಚಿನ ಪತ್ರಿಕಾ ಸೇವೆಯನ್ನು ಮಾಡಿರೋದನ್ನು ಪರಿಗಣಿಸಿ ಇವತ್ತು ಮನೋಂತರ ಪ್ರಕಾಶನ ಅವ್ರಿಗೊಂದು ಅಭಿನಂದನಾ ಸಮಾರಂಭವನ್ನು ಪ್ರಜಾವಾಣಿ ಅಂತ ಪತ್ರಿಕೆಗೆ ಸುಮಾರು 40 ವರ್ಷಗಳಿಂದ ಸುದೀರ್ಘವಾಗಿ ಕೆಲಸ ಮಾಡ್ಕೊಂಡ್ಬಂದು, ಯಾಕಂದರೆ ಒಂದು ವಿಷಯ ಹೇಳ್ತೀನಿ, ಪ್ರಜಾವಾಣಿ ಪತ್ರಿಕೆ ಯಾವುದೇ ತಾಲೂಕು ವರದಿಗಾರರನ್ನು ಕಾಯಂ ವರದಿಗಾರರು ಅಂತ ನೇಮಕ ಮಾಡ್ಕೊಳ್ಳೋದಿಲ್ಲ. ಅವರು ಪ್ರತಿ ವರ್ಷ ಕೂಡ ತಮ್ಮ ಕೆಲಸದ ಮೇಲೇ ತಾವು ನಿರೂಪಿಸ್ಕೋಬೇಕು. ನಾನು ಈ ವರ್ಷ ಚೆನ್ನಾಗಿ ಕೆಲಸ ಮಾಡಿ ಮುಂದಿನ ವರ್ಷ ಕೆಲಸ ಮಾಡ್ತೀನಿ ಅನ್ನೋದು ನಿರೂಪಿಸ್ಕೊಂಡ್ರೆ ಮಾತ್ರನೇ ಅವರು ಮುಂದುವರಿತಾರೆ. ಇಲ್ಲ ಅಂದರೆ ಅವರು ನಿಷ್ಠುರವಾಗಿ ಹೇಳ್ತಾರೆ, ನೀನು ಸಾಕಪ್ಪ ಇಲ್ಲಿ ನಾವು ಬೇರೆಯವ್ರನ್ನ ನೋಡ್ಕೊತೀವಿ ಅಂತ ಅವರು ಹೇಳುವಂಥ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ಇವತ್ತು ಕೃಷ್ಣಮೂರ್ತಿ ಅವರು ಸುದೀರ್ಘವಾಗಿ 40 ವರ್ಷಗಳ ಕಾಲ ಪ್ರಜಾವಾಣಿ ಅಂತ ಒಂದು ಪತ್ರಿಕೆಯಲ್ಲಿ, ಅದರಲ್ಲೂ KGF ಅಂತ ಒಂದು ಭೂಭಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ KGF ಭಾಗದ ಅನೇಕ ವೈಶಿಷ್ಟ್ಯಗಳು ಮತ್ತು ವಿಶೇಷಗಳನ್ನು ಕೃಷ್ಣಮೂರ್ತಿ ಅವರ ಅಲ್ಲಿಲ್ಲ ಅಂದಿದ್ರೆ ನಮಗೆ ನನ್ನ ಎಷ್ಟೋ ವಿಚಾರಗಳು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಕನ್ನಡ ಪತ್ರಿಕೆದಕ್ಕೂ ಗೊತ್ತಾಗ್ತಾ ಇರಲಿಲ್ಲ. ನಮಗೂ ಎಷ್ಟೋ ವಿಚಾರಗಳು, ನನಗೂ ಕೂಡ ಎಷ್ಟೋ ವಿಚಾರಗಳು KGF ಬಗ್ಗೆ ಕೃಷ್ಣಮೂರ್ತಿ ಅವರ ಬರವಣಿಗೆಗಳ ಮೂಲಕ ಗೊತ್ತಾಗಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ಸೊ ಹಾಗಾಗಿ ಕೃಷ್ಣಮೂರ್ತಿಯವರು ಪ್ರತಿ ವರ್ಷ ಕೂಡ ಅನೇಕ ಈಗಲೂ ಕೂಡ ಅವ್ರು ಮಾಡುವಂಥ ಕೆಲವು ಸ್ಟೋರಿಗಳು ಬೇರೆ ಪತ್ರಕರ್ತರು ಬೇರೆ ಪತ್ರಿಕೆಗಳು ಬಂದೇ ಇರೋದಿಲ್ಲ. ಸೊ ಹಾಗಾಗಿ ಅವರು ಅವರ ನೋಟ, ಪತ್ರಕರ್ತರ ನೋಟ ಬಹಳ ವಿಶೇಷವಾಗಿದೆ. ಹಾಗಾಗಿ ಮತ್ತೆ ಬಂಗಾರಪೇಟೆ ಭಾಗದಿಂದ KGFಗೆ ಹೋಗಿ ಅಲ್ಲಿ ಇವತ್ತಿಗೂ ಸಹ ತಮ್ಮ ಕೆಲಸವನ್ನು ತಾವು ಮಾಡಿಕೊಡ್ತಾ ಬಂದಿರುತ್ತಾ ಆಮೇಲೆ ಅನೇಕ ಪತ್ರಕರ್ತರಿಗೆ ಸ್ಫೂರ್ತಿ ಮತ್ತು ಪ್ರೇರಣೆಯಾಗಿದ್ದಾರೆ. ಮತ್ತು ಪತ್ರಕರ್ತರ ಒಳ್ಳೆಯ ಕೆಲಸಗಳನ್ನು ಅದು ಯಾರೇ ಮಾಡಿರಲಿ ಅವರಿಗೆ ಫೋನ್ ಮಾಡಿ, ಈಗ ನನಗೂ ಕೂಡ ಇವತ್ತು ಪ್ರಶಸ್ತಿ ಬಂದಾಗ ಮತ್ತೊಂದು ಏನೋ ಒಂದು ಒಳ್ಳೆ ಸ್ಟೋರಿ ಮಾಡಿದಾಗ ಕೃಷ್ಣಮೂರ್ತಿ ಫೋನ್ ಮಾಡ್ತಾರೆ. ಅಂದರೆ ನನಗೂ ಕೃಷ್ಣಮೂರ್ತಿ ತುಂಬ ಕಡಿಮೆ ಬಾಂಧವ್ಯ ನಾನು ಹೇಳ್ಬೇಕು ಅಂತ. ಆದರೂ ಕೂಡ ಕೃಷ್ಣಮೂರ್ತಿ ನನಗೆ ಫೋನ್ ಮಾಡಿ, ಸರ್ ಒಳ್ಳೆ ಕೆಲಸ ಮಾಡಿದ್ದೀರಿ, ನಿಮ್ಗೊಂದು ಒಳ್ಳೆ ಪ್ರಶಸ್ತಿ ಸಿಕ್ಕಿದೆ, ಅಭಿನಂದನೆಗಳು ಅಂತ ಹೇಳುವಂಥ ಒಂದು ಸಹೃದಯವನ್ನು ಕೃಷ್ಣಮೂರ್ತಿ ಹೊಂದಿರೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುವುದು ನನಗೆ ಒಂದು 15 ದಿವಸ ಮುಂದೆ ಮೆಸೇಜ್ ಆಗಿತ್ತು. ಮೆಸೇಜ್ ಆಗಿದ ತಕ್ಷಣ ಅದನ್ನು ನೋಡಿದೆ, ಏನಿದು ಅಂತ. ಅಂದರೆ ಇವರಿಬ್ಬರು ಹುಡುಗರು ನಾನು ಆವಾಗ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಅಭಿಮಾನಿ, ಅರಿಗಿಣಿ ಮತ್ತು ಕೋಲಾರ ವಾಣಿಯಲ್ಲಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇರುವಾಗ ಇವರಿಬ್ಬರು ಭಾರಿ ಚುರುಕು. ಅಂದರೆ ನಾವೆಲ್ಲ ಕೂಡ ಆ ಒಂದು ಇದಕ್ಕೆ ಇದು ಮಾಡುವಂಥವ್ರಲ್ಲ. ಆವತ್ತಿದ್ರಿಂದ ನಾನು ಅನಂತರ ಅವ್ರು ಹೇಳಿದಾಗ ಇಮ್ಮಿಡಿಯೇಟಾಗಿ
ಸರ್ ಆಗ್ಬೋದು ನಾನು ಬರ್ತೀನಿ ಅಂತ ಇಮಿಡಿಯೇಟ್ ಆಗಿ ಅದನ್ನು ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರು ಫೋನ್ ಮಾಡಿದ್ರು. ನಾನು ಫೋನ್ ತಗೊಂಡು ಸರ್ ಕಂಟಿನ್ಯೂ ಯಾವಾಗಾದರೂ ಎಲ್ಲಾದರೂ ಮಾಡಿ ಹೇಗಾದರೂ ಮಾಡಿ ನಾನು ಅದನ್ನು ನನ್ನ ಒಂದು ಹಾಜರಿಯನ್ನು ನಾನು ತಿಳಿಸಿಕೊಡ್ತೇನೆ ಅಂತ ಹೇಳಿ ಅದಕ್ಕೆ Success does not come without any problem. As the road to success is filled with many hurdles. To achieve success, one needs to be determined in life and have a plan to accomplish that goal. Success is directly proportional to the amount of hard work and the time you have invested in achieving the goal. I am proud to be the HM of this school and about to tell about her sir is very straightforward, hardworking, who believes only in hard work. ಏನು ಪತ್ರಕರ್ತರ ಅಂದರೆ ಒಂದು ಕ್ವಾಲಿಟಿ ಇದೆ. ಆ ಕ್ವಾಲಿಟಿಯನ್ನು ಮುಂದುವರಿಸ್ಕೊಂಡೋದ್ರೆ ತುಂಬ ಸಂತೋಷ ಅಂತ ನನ್ನ ಇದು. ಯಾಕಂದರೆ ನಾನು ನೇರವಾಗಿ ಹೇಳೋದು, ಯಾಕಂದರೆ ಇದಿಷ್ಟು ದಿವಸ ನೇರವಾಗಿ ಹೇಳ್ತಾ ಇದ್ದೀವಿ, ಇವಾಗೂ ಹೇಳ್ತಾ ಇದ್ದೀವಿ. ಯಾಕಂದರೆ ಇವಾಗ ಸಮಾಜನ ತಿದ್ದವರು ನಿಮ್ಮಲ್ಲೇ ಒಂದು ಆ ಗ್ರೂಪು ಈ ಗ್ರೂಪ್ ಅಂತ ಈ ಇದು ರಾಜಕೀಯ ವ್ಯಕ್ತಿಗಳು ಪಾರ್ಟಿ ಇಟ್ಕೊಂಡಿದ್ದಾರಲ್ಲ, ಏನೋ ಕಾಂಗ್ರೆಸ್ಸು, BJP, ಜನತಾದಳ ಅಂತ. ಆ ಥರ ಪತ್ರಕರ್ತರು ನೀವು ಆ ಥರ ಮಾಡ್ಕೊಂಡ್ರೆ ಸಮಾಜ ನೋಡೋರು ಒಂಥರ ಇದಾಗುತ್ತೆ. ದಯವಿಟ್ಟು ಇವಾಗ ಹೇಳಿದ್ರು ನಮ್ಮ ಇವರೆಲ್ಲ ಯಾರೋ ನಮ್ಮ ಗಣೇಶ್ ಸರ್, ಅದನ್ನು ಹೊಂದ್ಕೊಂಡು ಹೋದರೆ ತುಂಬ ಇವತ್ತಿಗೂ ಹೇಳ್ತಾನೆ, ಅತ್ಯಂತ 100% ಸತ್ಯದ ಮಾತಿದು. ಯಾವುದೇ ಒಬ್ಬ ಇಲಾಖೆಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಾಗ್ಬೋದು, ನೌಕರರಾಗ್ಬೋದು, ಕೃಷ್ಣಮೂರ್ತಿಯವರ ಒಂದು ಬರಹ ಅಂತ ಹೇಳಿದ್ರೆ ಒಂದಷ್ಟು ಹೆದರ್ತಾರೆ. ನಾನು ಸುಮಾರು ಸಾರಿ ಹೇಳಿದ್ದೆ, ಒಂದು ಮಾತನ್ನು ಓಪನ್ ಆಗಿ ಹೇಳ್ತಾ ಇದ್ದೆ. ನಮ್ಮ ಪ್ರಸನ್ನ ಸರ್ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಪತ್ರಿಕಾದಲ್ಲಿ ಮಾತಾಡೋಣ ಬಿಡಿ ಸರ್, ಪ್ರೆಸ್ ಅವ್ರ ತಾನೇ ಮಾತಾಡೋಣ ಬಿಡಿ ಅಂತ ಹೇಳ್ಬಿಟ್ಟು. ಅದೇ ಹೇಳ್ತಾ ಇದ್ವಿ ಅಧಿಕಾರಿಗಳಿಗೆ ನಾವು, ಜಸ್ಟ್ ಬಿ ಅವೇರ್ ಆಫ್ ಹಿಮ್ ಅಂತ, ಬಿ ಅವೇರ್ ಆಫ್ ಹಿಮ್, ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಸುಮಾರು ಸಂದರ್ಭಗಳಲ್ಲಿ ಅನೇಕ ಅಧಿಕಾರಿಗಳು ನಾವು ಕೂಡ ಸೂಕ್ಷ್ಮತೆಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ಮುಖಾಮುಖಿ ನೋಡಲ್ಲ ಮನುಷ್ಯ, ಮುಖಾಮುಖಿ ನೋಡಲ್ಲ. ರಾತ್ರಿ 7 ಗಂಟೆ 8 ಗಂಟೆ ತನಕ ನಿಮ್ಮ ಜೊತೆ ಇರ್ತಾ ಇದ್ರು, ಆದ್ರೆ ಬೆಳಗ್ಗೆ ನೋಡೋ ನನ್ನ ಬಗ್ಗೆ ಸುದ್ದಿ ಬರ್ತಾ ಇತ್ತು. ಸ್ವಾಮಿಗಳೇ, ರಾತ್ರಿಯಲ್ಲೇ ನಿಮ್ಮ ಜೊತೆಯಲ್ಲೇ ಇರ್ತಾ ಇದ್ದೆ ನಾನು, ಇದೇನಿದೆ ಅಂದ್ರೆ ಯು ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ಅದು ನನ್ನ ಪತ್ರಿಕಾ ಧರ್ಮ ಅಂತ ಒಂದೇ ಮಾತಲ್ಲಿ ಹೊಡೆದು ಬಿಸಾಕ್ತಾ ಇತ್ತು. ನಿಜವಾಗಿಯೂ ಹೇಳ್ತಾನೆ, ಅಂತಹ ಒಂದು ಮಾಣಿಕ್ಯ ಈ KGF ಅಲ್ಲಿ ಪತ್ರಿಕಾ ರಂಗದಲ್ಲಿ ಉಳ್ಕೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಖಂಡಿತ ಯಾರಿಗೂ ಕೇರ್ ಮಾಡಲ್ಲ. ಅವ್ರು SP-ನೋ DYSP-ನೋ ಇನ್ನೊಂದು ಅಧಿಕಾರಿನೋ ಎಲ್ಲವೂ ಕೂಡ ಸೆಕೆಂಡ್ರಿ. ನನ್ನ ಧರ್ಮ ನಂದು ಅಂತ ಹೇಳುವಂತಹ ಏಕೈಕ ಪತ್ರಿಕಾ ವರದಿಗಾರ ನಮ್ಮ ಕೃಷ್ಣಮೂರ್ತಿ ಸರ್. ನನ್ನ ಮಾತು ಆ ಪ್ರೀತಿ ಇಷ್ಟೊಂದು ಜನರನ್ನ ಇಲ್ಲಿ ಕೂಡಿಸಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಷಯ. ನಂತರ ಕೃಷ್ಣಮೂರ್ತಿಯ ಬಗ್ಗೆ ಇನ್ನು ಹೆಚ್ಚಿಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅವರು ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ಏನೇನು ವಿಷಯಗಳಿದೆಯೋ ಅದನ್ನು ಮೊದಲು ತಾವು ಅದನ್ನ ವರದಿ ಮಾಡ್ತಾರೆ. ಉದಾಹರಣೆಗೆ, ನಾನು ಬಂಗಾರಪೇಟೆಯ ತಾಲೂಕು ಸಾಹಿತ್ಯ ಪರಿಷತ್ ಕಾರ್ಯಕ್ರಮದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ವಿತರಿಸಿದೆ. ಎರಡನೇದಾಗಿ, ಇದೇ ರೀತಿಯಾಗಿ ಬಂಗಾರಪೇಟೆಯ ತಾಲೂಕಿಗೆ ಒಬ್ಬರು ಆಗಬಾರ್ದಂಥ ಸಾಹಿತಿನ ಅಧ್ಯಕ್ಷರಾಗಿ ಮಾಡಿದಾಗ ಎರಡೇ ಮಾತಿನಲ್ಲಿ ಕೃಷ್ಣಮೂರ್ತಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಅದಕ್ಕೆ ಗೌರವ ಕೊಟ್ಟು ಅದನ್ನು ವಿತರಿಸಿದರು. ಈ ರೀತಿಯಾಗಿ ಹೇಳಿದ್ರೆ ಗೊತ್ತು. ನಾನು ಮೆಡಿಕಲ್ ಮಾಡ್ತಿರೋದು, ಫೊರೆನ್ಸಿಕ್ ಮೆಡಿಸಿನ್ ಅಂತ ನನಗೊಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಎಲ್ಲ IPC ಸೆಕ್ಷನ್ಸ್ ಬಗ್ಗೆ ಇರುತ್ತೆ, ನಾವು ಓದ್ತೀವಿ. ಅದ್ರ ಬಗ್ಗೆನೂ ನಾವು ಒಪ್ಕೊಂಡು ಸಮ್ಮನ್ ಅಂದರೆ ಏನು ಗೊತ್ತು, ಮೆಡಿಷನ್ ಏನು ಗೊತ್ತು, ಮೆಜಿಸ್ಟ್ರೇಟ್ ಏನು ಗೊತ್ತು, IPC ಸೆಕ್ಷನ್ಸ್ ನಂಬರ್ಸ್ ಕೂಡ ನಾವು ಒಪ್ಕೊಂಡು. ನಾನು ಓದಿರ್ಬೋದು, ಬಟ್ ನಮ್ಮ ಅಪ್ಪನಷ್ಟು ನಾಲೆಜು ಲೈಫಲ್ಲಿ ತರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಓವರಾಲ್ ಎಂಟೈರ್ ಫೀಲ್ಡ್ ಯಾವ್ದ್ರ ಬಗ್ಗೆ ಕೇಳಿ, ಯಾವ್ದ್ರ ಬಗ್ಗೆ ಇವಾಗ ಇಸ್ರೇಲಲ್ಲಿ ಏನು ನಡೀತಿದೆ, ಪ್ಯಾಲೆಸ್ಟೈನ್ಸ್ಗೆ ಏನು ಆಗ್ತಿದೆ, ಏನೇ ಜಿಯೋ ಪೊಲಿಟಿಕ್ಸ್ ಏನೇ ಇರ್ಬೋದು ನಾವು ಒಪ್ಕೊಂಡು. ಆ್ಯಂಡ್ ನಾನಂತೂ ನೋಡಿಲ್ಲ ಅಂಥವ್ರು ಯಾರು ನನ್ನ ಲೈಫಲ್ಲಿ ಒಬ್ಬ ಫಸ್ಟ್ ಪರ್ಸನ್ ನೋಡೋಕ್ಕೆ. ಅದಕ್ಕೆ ಅನಂತರಾಮು ಆಮೇಲೆ ಅವ್ರು ಕಟ್ಟೋದೇ ಎಲ್ರಿಗೂ ಅಭಿನಂದನೆಗಳು. ಆಮೇಲೆ ನನ್ನ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಕೆಲವೆಲ್ಲ ಮಾತಾಡಿದರು, ಅದೂ ನನ್ನ ಅಭಿನಂದನೆಗಳು. ರೈಟರ್ ಆಗ್ಬೋದು, ರೈಟರ್ ಆಗೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಗಣೇಶ್ ಆಗೋಕ್ಕಾಗಲ್ಲ. ಎರಡೂ ಇವತ್ತು ಒಟ್ಟಿಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಕ್ಲಾಸಲ್ಲಿ ಸಹಜ ಭಾಷಣ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟೋ ಜನ ಎಲ್ಲರೂ ಆತ್ಮೀಯತೆ ಇಟ್ಕೊಂಡು ಬಂದಿದ್ದೀರಾ ಮತ್ತು ಪ್ರೀತಿ ತೋರಿಸಿದ್ದೀರಿ. ಇದನ್ನು